ಲೋಕಸಭೆಯಲ್ಲಿ ಆಗ ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ಅರುಣ್ ಜೇಟ್ಲಿ ಅವರದಾಯಿತು. ಈಗ ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ಅನಂತ್ ಕುಮಾರ್ ಅವರದಾಯಿತು. ಅನಂತ್ ಕುಮಾರ್ ಅವರಿಗೆ ಉತ್ತರವನ್ನ ಕೊಡ್ತಾ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದಂತ ಆರೋಪಕ್ಕೆ. ಅಂದ್ರೆ ಐಟಿ ಅಸ್ತ್ರವನ್ನ ಬಳಸಿಕೊಂಡು ಕಾಂಗ್ರೆಸ್ ಸಚಿವರ ಮೇಲೆ ಈ ರೀತಿ ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಉತ್ತರ ಕೊಟ್ಟಿದ್ದ ಅನಂತ್ ಕುಮಾರ್ ಅವರು, ಇದು ಕಪ್ಪು ಹಣದ ವಿರುದ್ಧವಾಗಿ ಮಾಡಿರುವಂತಹ ದಾಳಿ. ಗುಜರಾತ್ ನಲ್ಲಿ ಪ್ರವಾಹ ಬಂದು ಜನ ಒದ್ದಾಡ್ತಾ ಇದ್ದಾರೆ, ಆದ್ರೆ ಇಲ್ಲಿ ಬಂದು ಗುಜರಾತ್ನ ಶಾಸಕರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಅದು ಕೂಡ ಈಗಲ್ಟನ್ ರೆಸಾರ್ಟ್ ನಲ್ಲಿ ಅದು 900 ಕೋಟಿಯಷ್ಟು ಅಕ್ರಮ ಮಾಡಿದೆ ಅನ್ನೋ ಆರೋಪವನ್ನ ಅನಂತ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡ ಬನ್ನಿ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರ ವಿಚಾರಣೆಯನ್ನ ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಆದ್ರೆ ಸದಾಶಿವನಗರದಲ್ಲಿರುವಂತಹ ನಿವಾಸದ ಎದುರು ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇರುವಂತಹ ಆರೋಪ ಒಂದೇ, ಮೋದಿ ಹೇಡಿ ಅಂತ ಹೇಳಿ ಕೂಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬನ್ನಿದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮುರಳೀಧರ್ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮುರಳೀಧರ್, ಪ್ರತಿಭಟನೆ ಅಭಿಮಾನಿಗಳು ಭಾಗಿಯಾಗಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯ ಕಾವು ಹೇಗಿದೆ ತೋರಿಸ್ತೀರಾ? ಖಂಡಿತವಾಗಿಯೂ ಅರುಣ, ಏನಂದ್ರೆ ಬೆಳಗ್ಗೆಯಿಂದನೂ ಸಹ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇತ್ತು. ಪ್ರತಿಭಟನೆಗಳನ್ನ ಪೊಲೀಸರು ಸಹ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇದ್ರು. ಈಗ ಏನೋ ಡಿಕೆ ಶಿವಕುಮಾರ್ ಅವರು ಬಂದ್ರು. ಕಳೆದ 20 ನಿಮಿಷಗಳ ಹಿಂದೆ ಡಿಕೆ ಶಿವಕುಮಾರ್ ಅವರು ಮನೆ ಮುಂದೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೀತು. ಡಿಕೆ ಶಿವಕುಮಾರ್ ಅವರು ಮನೆ ಒಳಗಡೆ ಹೋಗಬಾರ್ದು, ಐಟಿ ಅಧಿಕಾರಿಗಳ ವಿಚಾರಣೆಗೆ ಒಳಪಡಬಾರ್ದು ಅಂತ ಹೇಳಿ ಏನು ಸಾಕಷ್ಟು ಗಲಾಟೆಯನ್ನ ಮಾಡಿದ್ರು. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಐಟಿ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಮತ್ತೆ ವಾಪಸ್ ತಕ್ಷಣ ಬಂದು ಮನೆ ಒಳಗಡೆ ಹೋಗಿರುವಂತದ್ದು, ಜೊತೆಗೆ ಐಟಿ ಅಧಿಕಾರಿಗಳ ವಿಚಾರಣೆ ನಡೆಸ್ತಾ ಇರುವಂತದ್ದು. ಈಗ ಪ್ರಸ್ತುತ ಪರಿಸ್ಥಿತಿ ಕಾಂಗ್ರೆಸ್ನ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಬೆಂಬಲಿಗರಿದ್ದಾರೆ. ಅವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹೊರಗಡೆ ಮನೆ ಹೊರಗಡೆ ಪ್ರತಿಭಟನೆಯನ್ನ ಮಾಡಿ ಏನು ಮೋದಿ ಅವರು ಹೇಳಿ. ಓಕೆ ಮುರಳಿ, ನಿಮ್ಮ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಅಲ್ಲಿ ತುಂಬಾ ಜನ ಇರೋದ್ರಿಂದ, ಅಭಿಮಾನಿಗಳು ಸಾಕಷ್ಟು ಇರೋದ್ರಿಂದ ಮೊಬೈಲ್ ನೆಟ್ವರ್ಕ್ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನಿಮ್ಮ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನಿಮ್ಮ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ರು. ಸದಾಶಿವನಗರ ನಿವಾಸ, ಡಿಕೆ ಶಿವಕುಮಾರ್ ಅವರ ನಿವಾಸ, ಅಲ್ಲಿ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಮೋದಿ ವಿರುದ್ಧ ಹಿಡಿಶಾಪವನ್ನ ಹಾಕ್ತಾ ಇದ್ರು. ಮೋದಿ ಹೇಡಿ ಅಂತ ಹೇಳಿ ಘೋಷಣೆಯನ್ನ ಕೂಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಅಭಿಮಾನಿಗಳು ಸದ್ಯಕ್ಕೆ ಶಾಂತರಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಶಾಂತವಾಗಿರಿ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ ಮನೆ ಒಳಗಡೆ ಹೋಗಿ ಅವರು ಕೂಡ ಐಟಿ ಅಧಿಕಾರಿಗಳ ವಿಚಾರಣೆಗೆ ಒಳಪಡ್ತಾ ಇದ್ದಾರೆ. ಎಸ್ ಮುರಳೀಧರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿ? ಎಲ್ಲರೂ ಕೂಡ ಶಾಂತರಾಗಿದ್ದಾರೆ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಸಮಾಧಾನ ಮಾಡಿದ್ದಾರಾ? ಡಿಕೆ ಶಿವಕುಮಾರ್ ಅವರು ಅಭಿಮಾನಿಗಳ ಜೊತೆಯಲ್ಲೂ ಮಾತಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಐಟಿ ಅಧಿಕಾರಿಗಳು ಸಹ ಅವ್ರನ್ನ ಮಾತಾಡ್ಸಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಹಿನ್ನೆಲೆಯಲ್ಲಿ ಅಭಿಮಾನಿಗಳದ್ದು ಒಂದೇ ಪ್ರತಿಭಟನೆ. ಐಟಿ ಅಧಿಕಾರಿಗಳು ಉದ್ದೇಶಪೂರಿತವಾಗಿ, ಅಂದ್ರೆ ಏನು ಬಿಜೆಪಿ ಸರ್ಕಾರ ಉದ್ದೇಶಪೂರಿತವಾಗಿ ದಾಳಿಯನ್ನು ನಡೆಸ್ತಾರೆ. ಆ ದಾಳಿಗೆ ನಿಮ್ಮನ್ನ ಬಲಿ ಮಾಡಿರೋ ಹಿನ್ನೆಲೆಯಲ್ಲಿ ನೀವು ಐಟಿ ಅಧಿಕಾರಿಗಳ ಜೊತೆ ಯಾವುದೇ ರೀತಿ ತನಿಖೆಗೂ ಸಹ ಸಹಕರಿಸಬಹುದು, ಜೊತೆಗೆ ಮನೆ ಒಳಗಡೆ ಹೋಗಬಾರ್ದು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಆದ್ರೆ ಅವ್ರನ್ನ ಕಣ್ತಪ್ಪಿಸಿ ಡಿಕೆ ಶಿವಕುಮಾರ್ ಅವರು ಐಟಿ ಅಧಿಕಾರಿಗಳ ವಿಚಾರಣೆಗೆ ಒಳಗಾಗಿದ್ದಾರೆ. ಜೊತೆಗೆ ಈಗಾಗಲೇ ಅವರ ಹೆಂಡತಿಯವ್ರನ್ನು ಸಹ, ಅಂದ್ರೆ ಪತ್ನಿ ಏನಿದ್ರು ಡಿಕೆ ಶಿವಕುಮಾರ್ ಅವರ ಪತ್ನಿ, ಅವರ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನೂ ಸಹ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ಪ್ರಾರಂಭ ಆಗಿಲ್ಲ. ಸದ್ಯ ಪರಿಸ್ಥಿತಿಯಲ್ಲಿ ಹೊರಾಂಡದಲ್ಲಿ ಡಿಕೆ ಶಿವಕುಮಾರ್ ಅವರು ಇರುವಂತದ್ದು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರ ವಿಚಾರಣೆಯೂ ಸಹ ಪ್ರಾರಂಭ ಆಗುತ್ತೆ. ಈ ಬೆನ್ನಲ್ಲೇ ಅವರ ಬೆಂಬಲಿಗರು ಏನಿದ್ರು, ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರೇನಿದ್ರು, ಅವರೆಲ್ಲರೂ ಸಹ ಹೊರಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೋದಿ ಒಬ್ಬರು ಹೇಡಿತನದಿಂದ ಐಟಿ ಅಧಿಕಾರಿಗಳನ್ನ ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ದುರುಪಯೋಗ ಪಡಿಸ್ಕೊಂಡು ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡವ್ರು ಯಾರ್ಯಾರು ಇರ್ತಾರೆ ಮತ್ತು ಕಾಂಗ್ರೆಸ್ನ ಜೊತೆ ಸಂಪರ್ಕ ಹೊಂದಿದ್ದಂತವ್ರು ಯಾರು ಇರ್ತಾರೆ, ಅವರ ಮನೆ ಮೇಲೆ ಪದೇ ದಾಳಿಯನ್ನ ಮಾಡ್ತಾ ಇದ್ದಾರೆ. ಏನು ನೋಟ್ ಬ್ಯಾನ್ ಆಯ್ತು, ನೋಟ್ ಬ್ಯಾನ್ ಆದ ದಿನದಿಂದ ಇಲ್ಲಿವರೆಗೂ ಸಹ ಬಿಜೆಪಿಯ ಏನು ಶಾಸಕರ ಮೇಲೆ, ಬಿಜೆಪಿಯಲ್ಲಿ ಗುರುತಿಸಿಕೊಂಡವರ ಮೇಲೆ ಕೇವಲ ಬೆರಳಿಕೆಯಷ್ಟು ಮಾತ್ರ ದಾಳಿಗಳು ನಡೆದಿವೆ. ಐಟಿ ಅಧಿಕಾರಿಗಳ ಟಾರ್ಗೆಟ್ ಆಗಿದೆ ಅಂತ ಹೇಳಿ ಆಕ್ರೋಶನ ಇಲ್ಲಿವರೆಗೂ ಸಹ ಪ್ರಸ್ತುತವಾಗೂ ಸಹ ಏನು ಆಕ್ರೋಶನ ವ್ಯಕ್ತಪಡಿಸಿರುವಂತದ್ದು. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.